ಚನ್ನಗಿರಿ ಠಾಣೆ ಧ್ವಂಸ ಕೇಸ್ ಸಮರ್ಥಿಸಿಕೊಂಡಿದ್ದಾರೆ ಕೈ ಶಾಸಕ ಬಸವರಾಜ್ ಶಿವಗಂಗಾ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗಿ. ಚನ್ನಗಿರಿ ಠಾಣೆ ಧ್ವಂಸ ಕೇಸನ್ನ ಸಮರ್ಥಿಸಿಕೊಂಡಿದ್ದಾರೆ ಕೈ ಶಾಸಕ. ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಗಂಗಾ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಇಂತಹ ಗಲಭೆಗಳು ಸಹಜ ಪ್ರಕ್ರಿಯೆ, ಉದ್ದೇಶಪೂರ್ವಕವಾಗಿ ಗಲಭೆ ಮಾಡಿಲ್ಲ ಅಂತ ಶಾಸಕ ಸಬೂಬನ್ನ ಹೇಳ್ತಾ ಇರುವಂತದ್ದು. ಸಾವು ಆಗಿರೋರು ನಮ್ಮವರೇ, ಗಲಾಟೆ ಮಾಡಿರೋರು ಕೂಡ ನಮ್ಮವರೇ. ಸಾವಾಗಿರೋದ್ರಿಂದ ಉದ್ರೇಕಗೊಂಡು ಗಲಾಟೆ ಮಾಡಿದ್ದಾರಷ್ಟೇ ಅಂತ ಹೇಳುವಂತದ್ದು. ಇನ್ನ ಗಲಾಟೆ ಮಾಡಿದವರ ಪರವೇ ಕೈ ಶಾಸಕ ಶಿವಗಂಗಾ ಬ್ಯಾಟ್ ಅನ್ನ ಮಾಡಿದ್ದಾರೆ. ಚನ್ನಗಿರಿ ಠಾಣೆ ಧ್ವಂಸ ಕೇಸ್ ಸಮರ್ಥಿಸಿಕೊಂಡಿದ್ದಾರೆ ಕೈ ಶಾಸಕ. ಇನ್ನ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಒಂದು ಕಡೆ ಈ ಒಂದು ಕೇಸನ್ನ ಸಮರ್ಥಿಸಿಕೊಂಡಿದ್ದಲ್ಲದೆ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಇಂತಹ ಗಲಭೆಗಳು ಸಹಜ ಪ್ರಕ್ರಿಯೆ, ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಲ್ಲ. ಆದ್ರೆ ಸಾವು ಆಗಿರೋರು ಕೂಡ ನಮ್ಮವರೇ, ಗಲಾಟೆ ಮಾಡಿರೋರು ಕೂಡ ನಮ್ಮವರೇ. ಸಾವಾಗಿರೋದ್ರಿಂದ ಉದ್ರೇಕಗೊಂಡು ಈ ರೀತಿ ಮಾಡಿದ್ದಾರಷ್ಟೇ ಅಂತ ಹೇಳಿರುವಂತದ್ದು. ಗಲಾಟೆ ಮಾಡಿದವರ ಪರವೇ ಕೈ ಶಾಸಕ ಶಿವಗಂಗಾ ಬ್ಯಾಟಿಂಗ್ ಮಾಡಿರುವಂತದ್ದು. ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸಾವಾಗಿದೆ. ಅವರಿಗೂ ಒಬ್ಬ ಮನೆಯ ಮಗನ್ ಕಳ್ಕೊಂಡಂತ ನೋವಿನಲ್ಲಿ ಇವೆಲ್ಲ ಆಗ ಸಹಜ ಪ್ರಕ್ರಿಯೆ. ಅಂಥದ್ದೇನು ಉದ್ದೇಶಪೂರ್ವಕ ಯಾರು ಏನು ಮಾಡಿಲ್ಲ, ಸಹಜ ಪ್ರಕ್ರಿಯೆ ಆಗಿದೆ ಅಷ್ಟೇ. ಹಿಂದೆ ಆ ತರ ಅಧಿಕಾರಿಗಳಿದ್ರು, ಅಧಿಕಾರಿಗಳು ಹೋದ್ರು. ಈಗ ಉತ್ತಮವಾದ ಅಧಿಕಾರಿಗಳಿದ್ದಾರೆ, ಉತ್ತಮವಾದ ಕೆಲಸ ಆಗ್ತಾ ಇದೆ. ರಾಜಕೀಯ ಕೈವಾಡ ಯಾವ್ದು ಇಲ್ಲ, ಎಲ್ಲ ನಮ್ಮವರೇ. ಸಾವಾಗಿರೋದು ನಮ್ಮವರೇ, ಗಲಾಟೆಯಲ್ಲಿ ಭಾಗಿಯಾಗಿರೋ ನಮ್ಮವರೇ. ಆ ರೀತಿಯನ್ನು ಯಾವ್ದು ಆಗಿಲ್ಲ, ಉದ್ದೇಶಪೂರ್ವಕ ಯಾವ್ದು ಆಗಿಲ್ಲ. ಪೊಲೀಸ್ನವರು ಯಾವ್ದೋ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ವಿಚಾರಣೆಗೆ ಕರೆದುಕೊಂಡು ಹೋದಾಗ ಸಾವಾಗಿದೆ. ಆದಿಲ್ನ ಸಾವಾಗಿರುವಂತದ್ದು ವಿಚಾರಣೆಗೆ ಕರೆದುಕೊಂಡು ಹೋದಾಗ. ಇನ್ನ ಮನೆ ಮಗನನ್ನ ಕಳೆದುಕೊಂಡು ಪೊಲೀಸ್ ಠಾಣೆಯ ಮೇಲೆ ಕಲ್ಲು ಎಸೆದಿದ್ದಾರೆ. ಒಂದು ಚನ್ನಗಿರಿ ಠಾಣೆಯ ಧ್ವಂಸವನ್ನ ಮಾಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರುವುದಲ್ಲ. ಸಾವು ಆಗಿರೋರು ಕೂಡ ನಮ್ಮವರೇ, ಅಲ್ಲಿ ಗಲಾಟೆ ಮಾಡಿರೋರು ಕೂಡ ನಮ್ಮವರೇ ಅಂತ ಹೇಳ್ತಾ ಇರುವಂತದ್ದು. ಇದು ಒಂದು ರೀತಿಯ ಸಬೂಬು ಅಂತಾನೆ ಹೇಳ್ಬಹುದು. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಲ್ವಂತೆ. ಇನ್ನ ಸಾವಾಗಿರೋದ್ರಿಂದ ಉದ್ರೇಕಗೊಂಡು ಗಲಾಟೆ ಮಾಡಿದ್ದಾರಷ್ಟೇ ಅಂತ ಗಲಾಟೆ ಮಾಡಿದವರ ಪರವೇ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಉಡಾಫೆ ಉತ್ತರವನ್ನ ನೀಡಿರುವಂತದ್ದು. ಚನ್ನಗಿರಿ ಠಾಣೆ ಧ್ವಂಸ ಕೇಸ್ ಒಂದು ಪ್ರಕರಣವನ್ನ ಸಮರ್ಥಿಸಿಕೊಂಡಿದ್ದಾರೆ ಇಲ್ಲಿ.